ನಾವು ಬೇಬೀಸ್ ಅನ್ನ ಕನ್ಸಿಡರ್ ಮಾಡಿದಾಗ ಮಕ್ಕಳಿಗೆ 1 ವರ್ಷ ಆದ್ಮೇಲೆ ನೋಡೋಕು ಹುಟ್ಟಿದಾಕ್ಷಣ ಅವರ ಸ್ಕಿನ್ ಬಹಳ ಡೆಲಿಕೇಟ್ ಆಗಿರುತ್ತೆ ಅಂಡ್ ನಾವು ಅಬ್ಸರ್ವ್ ಮಾಡಬಹುದು ಸ್ಕಿನ್ ಮೇಲೆ ಒಂದ್ ರೀತಿ ವೈಟಿಶ್ ಏನಾದ್ರೂ ಒಂದು ಮಟೀರಿಯಲ್ ತರ ಇರೋದಾಗಿರಬಹುದು ಸ್ನಾನ ಮಾಡಿದ ಮೇಲೂ ಕೂಡ ಸ್ಕಿನ್ ಪೀಲ್ ಆಗ್ತದೆ ಅಂತ ಫೀಲ್ ಆಗುತ್ತೆ. ಯಾಕೆ ಹುಟ್ಟಿದ ಮಕ್ಕಳ ಸ್ಕಿನ್ ಅಷ್ಟು ಡೆಲಿಕೇಟ್ ಆಗಿರುತ್ತೆ, ಸಾಫ್ಟ್ ಇರುತ್ತೆ? ನ್ಯೂಬೋರ್ನ್ ಸ್ಕಿನ್ ಮತ್ತೆ ನಮ್ಮ ಒಂದು ಅಡಲ್ಟ್ ಸ್ಕಿನ್ ಮಧ್ಯೆ ಅದು ಡಿಫ್ರೆನ್ಸ್ ಅಂತರ ನಾವು ತಿಳ್ಕೊಂಡ್ರೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನ್ಯೂಬೋರ್ನ್ ಸ್ಕಿನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಯಾವುದೇ ಒಂದು ಸ್ಕಿನ್ ಅನ್ನು ನಾವು ಬ್ರಾಡ್ ಆಗಿ ಎಪಿಡರ್ಮಿಸ್ ಮತ್ತೆ ಡರ್ಮಿಸ್ ಅಂತ ಡಿವೈಡ್ ಮಾಡ್ಕೋತೀವಿ. ಆ ಎಪಿಡರ್ಮಿಸ್ ಅಲ್ಲಿ ಸ್ಟ್ರಾಟಮ್ ಕಾರ್ನಿಯಮ್ ಅಂದ್ರೆ ಟಾಪ್ ಮೋಸ್ಟ್ ಲೇಯರ್ ಅಲ್ಲಿ ಒಂದು ಕೆರಾಟಿನ್ ಲೇಯರ್ ಇರುತ್ತೆ. ಅದು ನಮ್ಮ ಸನ್ ರೇಸ್ ಇಂದ ಪ್ರೊಟೆಕ್ಟ್ ಮಾಡ್ಬೋದು, ಇನ್ಫೆಕ್ಷನ್ಸ್ ಇಂದ ಪ್ರೊಟೆಕ್ಟ್ ಮಾಡ್ಬೋದು. ಆ ಸ್ಟ್ರಾಟಮ್ ಕಾರ್ನಿಯದ ಒಳಗಡೆ ಒಂದಷ್ಟು ಸೆಲ್ಸ್ಗಳಿರ್ತವೆ, ಸ್ಕಿನ್ ಸೆಲ್ಸ್ಗಳಿರ್ತವೆ, ಅದು ಕಡಿಮೆ ಇರುತ್ತೆ. ಮೆಲೋನಿನ್ ಕಡಿಮೆ ಇರುತ್ತೆ ಮಕ್ಕಳಲ್ಲಿ. ಮತ್ತೆ ಎಂಟೈರ್ ಥಿಕ್ನೆಸ್ ಆಫ್ ಎಪಿಡರ್ಮಿಸ್ ಏನಿದೆ ಥಿನ್ನರ್ ಇರುತ್ತೆ. ಮತ್ತೆ ಮಾಯ್ಶ್ಚರೈಸಿಂಗ್ ಫ್ಯಾಕ್ಟರ್ ಅಂತ ಇರುತ್ತೆ, ಅದು ಕೂಡ ಬಹಳ ಕಡಿಮೆ ಇರುತ್ತೆ. ಇವೆಲ್ಲದರಿಂದ ಏನಾಗುತ್ತೆ, ಬೇಗ ವಾಟರ್ ಲಾಸ್ ಆಗುತ್ತೆ, ಬೇಗ ಕ್ರ್ಯಾಕ್ ಆಗುತ್ತೆ, ರಿಸ್ಕ್ ಆಫ್ ಇನ್ಫೆಕ್ಷನ್ಸ್ ನ್ಯೂಬೋರ್ನ್ ಮಕ್ಕಳಲ್ಲಿ ಇರುತ್ತೆ. ಸೊ ಆಗಿನ ಹುಟ್ಟಿರೋ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ, ಬೈ ನೇಚರ್ ಹುಟ್ಟಿದಾಗ ತಾಯಿ ಗರ್ಭದಿಂದ ಹೊರಗಡೆ ತೆಗೆದಾಗ ಅವ್ರ ಸ್ಕಿನ್ ಮೇಲೆ ಒಂದು ಗ್ರೀಸಿ ವೈಟಿಶ್ ಸ್ಟ್ರಕ್ಚರ್ ಇರುತ್ತೆ. ಅದಕ್ಕೆ ವರ್ನಿಕ್ಸ್ ಕೇಸಿಯೋಸಾ ಅಂತ ಹೇಳ್ತೀವಿ. ಅದು ಒಂಥರ ಇನ್ಸುಲೇಷನ್ ತರ ಆಕ್ಟ್ ಮಾಡಿ ಮಗು ಬಾಡಿ ಶರೀರದಿಂದ ಇಮಿಡಿಯೇಟ್ ವಾಟರ್ ಲಾಸ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ, ಟೆಂಪರೇಚರ್ನ ರೆಗ್ಯುಲೇಟ್ ಮಾಡುತ್ತೆ. ಹಾಗಾಗಿ ಹುಟ್ಟಿರೋ ಮಕ್ಕಳಲ್ಲಿ ನಾವು ವರ್ನಿಕ್ಸ್ ಏನು ಗ್ರೀಸಿ ಮೆಟೀರಿಯಲ್ ಅಂಟ್ಕೊಂಡಿರುತ್ತೆ ಅದನ್ನು ನಾವು ತೆಗೆಯೋದಿಕ್ಕೆ ಹೋಗೋದಿಲ್ಲ. ಅದರಿಂದ ಪ್ರೊಟೆಕ್ಷನ್ ಬರೋದ್ರಿಂದ ಅದನ್ನು ಹಾಗೆ ಇಟ್ಕೋತೀವಿ. ಅದೇ ರೀತಿ ಮಗು ಸ್ನಾನ ಮಾಡಿಸ್ಬೇಕಾದ್ರೂ ಕೂಡ ಇಮಿಡಿಯೇಟ್ ಹುಟ್ಟಿದ ತಕ್ಷಣ ಮಾಡಬಾರ್ದು, ಸ್ನಾನ ಮಾಡಿಸ್ಬಾರ್ದು ಅಂತ ನಾವು ಹೇಳ್ತೀವಿ.